ಎಲ್ಲ ನನ್ನ ಪ್ರೀತಿಯ ಸ್ಪರ್ಧಾ ಮಿತ್ರರಿಗೆ ನಿಮ್ಮ ಡಿ.ಕೆ ಸ್ಟಡಿ ಗ್ರೂಪ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈಗಾಗಲೇ 1001 ಪ್ರಶ್ನೆಗಳ ವಿಡಿಯೋ ಸರಣಿಯನ್ನು ಪ್ರಾರಂಭ ಮಾಡಿದ್ದೇವೆ ಸ್ನೇಹಿತರೆ. ಈಗಾಗಲೇ ಒಟ್ಟು 13 ವಿಡಿಯೋಗಳು ಕಂಪ್ಲೀಟ್ ಆಗಿವೆ ಸ್ನೇಹಿತರೆ. ಇವತ್ತಿನ ದಿವಸ 14ನೇ ವಿಡಿಯೋ. ಅದರಲ್ಲಿ ಕೂಡ ಸ್ನೇಹಿತರೆ ಅಗ್ನಿವೀರ ಆರ್ಮಿದ ಎಕ್ಸಾಮ್ ಡೇಟ್ ಬಿಟ್ಟಿದ್ದಾನೆ ಸ್ನೇಹಿತರೆ. ಹಾಗಾಗಿ ಇಂಪಾರ್ಟೆಂಟ್ ಸೈನ್ಸ್ ಪ್ರಶ್ನೆಗಳನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋದು ಹೋಗೋಣ ಸ್ನೇಹಿತರೆ. ಇನ್ನೂ ನಮ್ಮ ಚಾನಲ್ಗೆ ಯಾರಾದರೂ ಹೊಸಬರಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿರಿ. ಹಾಗಾದ್ರೆ ಮೊದಲನೇ ಪ್ರಶ್ನೆ ಏನು ಕೇಳಿದ ನೋಡೋದಾದ್ರೆ, ಈ ಕೆಳಗಿನ ಯಾವ ಜೋಡಣೆ ತಪ್ಪಾಗಿದೆ? ಈ ಕೆಳಗಿನ ಯಾವ ಜೋಡಣೆ ತಪ್ಪು ಹೊತ್ತು ಕೊಟ್ಟಿದ್ದಾನೆ ಸ್ನೇಹಿತರೆ. 4 ಆಪ್ಷನ್ ಕೊಟ್ಟಿದ್ದಾನೆ. ಏನೇನು ನೋಡೋದಾದ್ರೆ, ಆಪ್ಷನ್ ಎ ವಿಟಮಿನ್ ಡಿ ಚರ್ಮ ರೋಗ, ವಿಟಮಿನ್ ಸಿ ಸ್ಕರ್ವಿ, ವಿಟಮಿನ್ ಎ ಇರುಳು ಗುರುಡು, ವಿಟಮಿನ್ ಬಿ ಬೆರಿ ಬೆರಿ ಎತ್ತಳೆ. ಅಂದರೆ 4 ವಿಟಮಿನ್ಗಳನ್ನು ಕೊಟ್ಟಿದ್ದಾನೆ. ಯಾವ ವಿಟಮಿನ್ ಕೊರತೆಯಿಂದ ಯಾವ ರೋಗ ಬರ್ತದೆ ಅಂತೇಳಿ 3 ಸರಿ ಉತ್ತರ ಕೊಟ್ಟಿದ್ದಾನೆ, 1 ತಪ್ಪು ಕೊಟ್ಟಿದ್ದಾನೆ. ಹಾಗಾಗಿ ಆ ತಪ್ಪು ಉತ್ತರ ಯಾವುದಂತೇಳಿ ನಾವು ಕಂಡುಹಿಡಿಬೇಕಾಗುತ್ತೆ ಸ್ನೇಹಿತರೆ. ಆಪ್ಷನ್ ಎ ಇದೆಯಲ್ಲ ವಿಟಮಿನ್ ಡಿ, ಇದು ಚರ್ಮ ರೋಗ ಕೊಟ್ಟಿದ್ದಾನೆ, ಇದು ತಪ್ಪಾಗಿದೆ ಸ್ನೇಹಿತರೆ. ಮೊದಲನೇ ಆಪ್ಷನ್ ಇದೆಯಲ್ಲ ಇದೇ ತಪ್ಪಾಗಿದೆ. ಇನ್ನು ಉಳಿದಂಥ ವಿಟಮಿನ್ ಸಿ ಇದೆಯಲ್ಲ ಸ್ಕರ್ವಿ, ಅದು ರೈಟ್ ಆನ್ಸರ್. ವಿಟಮಿನ್ ಎ ಕೊರತೆಯಿಂದ ಇರುಳು ಗುರುಡು ಅಥವಾ ನೈಕ್ಟೋಫಿಲಿ ಅಂತ ಕರೀತಾನೆ ಇಂಗ್ಲೀಷ್ನಲ್ಲಿ, ಈ ಒಂದು ಕಾಯಿಲೆ ಬರ್ತದೆ. ಇನ್ನು ವಿಟಮಿನ್ ಬಿದಿಂದ ಬೆರಿ ಬೆರಿ ಅನ್ನೋ ಒಂದು ರೋಗ ಕೂಡ ಬರ್ತದೆ ಸ್ನೇಹಿತರೆ. ಹಾಗಾದ್ರೆ ವಿಟಮಿನ್ ಡಿ ಕೊರತೆಯಿಂದ ಬರುವಂಥ ರೋಗ ಯಾವುದಪ್ಪ ಅಂದ್ರೆ ಅದು ವಿಟಮಿನ್ ಡಿ ಕೊರತೆಯಿಂದ ಮೂಳೆಗಳು ಮೆದುವಾಗುತ್ತವೆ, ಮೂಳೆಗಳು ಮೃದುವಾಗುತ್ತವೆ ಸ್ನೇಹಿತರೆ ವಿಟಮಿನ್ ಡಿ ಕೊರತೆಯಿಂದ. ಬಟ್ ಅದರಲ್ಲಿ ಮಕ್ಕಳಲ್ಲಿ ಈ ವಿಟಮಿನ್ ಡಿ ಕೊರತೆಯಿಂದ ಬರುವಂಥ ರೋಗದ ಹೆಸರು ರಿಕೆಟ್ಸ್ ಅಂತ ಕರಿತೀವಿ. ಇನ್ನು ವಯಸ್ಕರಲ್ಲಿ ಮೂಳೆ ಮೆದುವಾದರೆ ಅದನ್ನು ಅಸ್ಟಿಯೋ ಮೆಲಾಸಿಯಾ ಅಂತ ಕರೀತಾರೆ. ಅಂದರೆ ಮಕ್ಕಳಲ್ಲಿ ಬೇರೆ ವಯಸ್ಕರಲ್ಲಿ ಬೇರೆ ಅದೇ ರೋಗ, ಮೂಳೆ ಮೆದುವಾಗದೆ, ಬಟ್ ಹೆಸರು ಬೇರೆ ಬೇರೆ ಇದೆ ಸ್ನೇಹಿತರೆ ವಿಟಮಿನ್ ಡಿ ಕೊರತೆಯಿಂದ. ಹಾಗಾಗಿ ಆಪ್ಷನ್ ಎ ಇದೆಲ್ಲ ವಿಟಮಿನ್ ಡಿದಿಂದ ಚರ್ಮ ರೋಗ, ಇದು ತಪ್ಪು ಉತ್ತರ ಸ್ನೇಹಿತರೆ. ಹಾಗಾಗಿ ಇದರಲ್ಲಿ ಸರಿ ಉತ್ತರ ಬಂದು ಆಪ್ಷನ್ ಎ ಅಂತ ನಾವು ಕರಿತೀವಿ. ಎರಡನೇ ಪ್ರಶ್ನೆ, ದ್ರವ ಸ್ಥಾನ ಪಲ್ಲಟ ಥಿಯರಿ ಆಫ್ ಲಿಕ್ವಿಡ್ ಡಿಸ್ಪ್ಲೇಸ್ಮೆಂಟ್ ತತ್ವವನ್ನು ಪ್ರತಿಪಾದಿಸಿದವರು ಯಾರು? ಅಂದರೆ ದ್ರವ ಸ್ಥಾನ ಪಲ್ಲಟ ಒಂದು ಥಿಯರಿಯನ್ನು ಹೇಳಿದ್ದಾರೆ. ಆ ತತ್ವವನ್ನು ಪ್ರತಿಪಾದನೆ ಮಾಡಿದಂಥ ಒಬ್ಬ ವಿಜ್ಞಾನಿ ಯಾರೈತೆ 4 ಜನ ವಿಜ್ಞಾನಿಗಳ ಹೆಸರು ಕೊಟ್ಟಿದ್ದಾರೆ. ಅರಿಸ್ಟಾಟಲ್ ಆಗಿರೋ, ಯುಕ್ಲಿಡ್, ಆರ್ಕಿಮಿಡಿಸ್, ಆಲ್ಬರ್ಟ್ ಐನ್ಸ್ಟೀನ್ ಅಂತ ಆಪ್ಷನ್ ಕೊಟ್ಟಿದ್ದಾನೆ. ಯಾವುದು ಇದರಲ್ಲಿ ಸರಿ ಉತ್ತರ ಅಂದ್ರೆ ಆಪ್ಷನ್ ಸಿ ಇದೆಯಲ್ಲ ಆರ್ಕಿಮಿಡಿಸ್. ಪ್ರಖ್ಯಾತ ವಿಜ್ಞಾನಿಯಾದಂಥ ಆರ್ಕಿಮಿಡಿಸ್ ಅವರು ಈ ದ್ರವ ಸ್ಥಾನ ಪಲ್ಲಟ ಅಥವಾ ಥಿಯರಿ ಆಫ್ ಲಿಕ್ವಿಡ್ ಡಿಸ್ಪ್ಲೇಸ್ಮೆಂಟ್ ಅನ್ನೋ ಒಂದು ತತ್ವನ ಪ್ರತಿಪಾದನೆ ಮಾಡಿ ಸಾಬೀತು ಮಾಡಿದಂಥ ವಿಜ್ಞಾನಿ ಯಾರಪ್ಪ ಅಂದ್ರೆ ಆರ್ಕಿಮಿಡಿಸ್ ಅಂತ ನಾವು ಕರಿತೀವಿ. ಹಾಗಾದ್ರೆ ಏನಿದು ಆರ್ಕಿಮಿಡಿಸ್ನ ತತ್ವ ನೋಡೋದ ಸ್ನೇಹಿತರೆ, ಆರ್ಕಿಮಿಡಿಸ್ ನಿಯಮವು ವಸ್ತುವಿನ ಮೇಲಿನ ತೇಲುವ ಬಲವು ವಸ್ತುವಿನಿಂದ ಸ್ಥಳಾಂತರಗೊಂಡ ದ್ರವದ ತೂಕಕ್ಕೆ ಸಮಾನವಾಗಿರುತ್ತದೆ. ಅಂದರೆ ಒಂದು ವಸ್ತು ತೇಲಬೇಕಂದ್ರೆ ಅಷ್ಟು ಅಲ್ಲಿಯ ಒಂದು ನೀರು ಏನಾಗಿರಬೇಕು ಅಥವಾ ದ್ರವ ಏನಾಗಿರಬೇಕು, ಸ್ಥಳಾಂತರ ಆಗಿರಬೇಕು, ಅಂದ್ರೆ ಮಾತ್ರ ಆ ವಸ್ತು ತೇಲುತ್ತದೆ, ಇಲ್ಲಾಂದರೆ ಮುಳುಗುತ್ತದೆ ಅಂತೇಳಿ ಈ ತತ್ವವನ್ನು ಕಂಡುಹಿಡಿದವರೇ ಆರ್ಕಿಮಿಡಿಸ್. ಇದನ್ನೇ ದ್ರವ ಸ್ಥಾನ ಪಲ್ಲಟ ಅಂತ ಕರೀತಾರೆ. ಹಾಗಾದ್ರೆ ಉದಾಹರಣೆ ನೋಡೋದಾದ್ರೆ, ನೀರಿನ ಮೇಲೆ ಹಡಗು ಸಂಚರಿಸುವುದು. ಈಗ ಹಡಗು ನಾವು ಸಮುದ್ರದಲ್ಲಿ ನೋಡ್ತೀವಿ ಸ್ನೇಹಿತರೆ, ಹಡಗು ಸಂಚಾರ ಮಾಡ್ತಲ್ಲ, ಆ ಹಡಗು ಎಷ್ಟು ತೂಕದಿರುತ್ತಲ್ಲ ಅಷ್ಟು ನೀರನ್ನದು ಸೈಡಿಗೆ ಸರಿಸ್ತಾ ಇರುತ್ತೆ. ಕೆಳಗಡೆ ಒಂದು ಯಂತ್ರದಿಂದ ನೀರು ಸೈಡ್ ಎಷ್ಟು ಸರಿಯುತ್ತೋ ಅಷ್ಟು ಹಡಗು ಮುಂದೆ ಹೋಗ್ತಾ ಇರುತ್ತೆ ಸ್ನೇಹಿತರೆ. ಅದು ನೀರಿನ ವೇಟಿಗೆ ಸಮಾನ ಇರ್ತದೆ. ಅದು ನೀರು ಎಷ್ಟು ಸೈಡಿಗೆ ಸರಿಸಿರ್ತದೆ ಅದು ಕೂಡ ಯಾವುದು ಆರ್ಕಿಮಿಡಿಸ್ನ ತತ್ವ ನಾವು ಕರಿತೇವೆ. ಇನ್ನು ಮನುಷ್ಯ ಈಜುವುದು. ಈಗ ಮನುಷ್ಯರು ನೀರಲ್ಲಿ ಈಜ್ತಾರಲ್ಲ ಸ್ನೇಹಿತರೆ, ಅವು 2 ಕೈಗಳಿಂದ ಅಷ್ಟು ನಾವು ನೀರನ್ನು ಸರಿಸಿದಾಗ, ಅಂದರೆ ನಮ್ಮ ದೇಹದ ಎಷ್ಟು ತೂಕ ಇದೆ ಅಷ್ಟು ನೀರನ್ನು ನಾವು ಸೈಡಿಗೆ ಸರಿಸ್ತಾ ಇರ್ತೀವಿ. ಹೀಗಾಗಿ ಅಷ್ಟು ಮಾತ್ರ ಅದು ನಾವು ತೇಲ್ತೇವೆ. ಇದು ಕೂಡ ಒಂದು ಆರ್ಕಿಮಿಡಿಸ್ನ ಒಂದು ತತ್ವಕ್ಕೆ ಒಂದು ಉದಾಹರಣೆಯಾಗಿದೆ. ಮುಂದಿನ ಪ್ರಶ್ನೆ, ಒಂದು ವಸ್ತುವಿನ ಭಾರ ಅತ್ಯಧಿಕವಾಗಿರುವುದು. ಒಂದು ವಸ್ತುವಿನ ಭಾರ ಅತ್ಯಧಿಕವಾಗಿ ಎಲ್ಲಿರ್ತದೆ ಒಂದು ಪ್ರಶ್ನೆ ಕೇಳಿದ್ದಾನೆ. ಆಪ್ಷನ್ ಎ ಜಲಜನಕದಲ್ಲೋ, ನೀರಿನಲ್ಲೋ, ನಿರ್ವಾತದಲ್ಲೋ, ಗಾಳಿಯಲ್ಲಿ. ಇದಕ್ಕೆ ಸರಿ ಉತ್ತರ ಬಂದುಬಿಟ್ಟು ಆಪ್ಷನ್ ಸಿ ಇದೆಯಲ್ಲ ನಿರ್ವಾತದಲ್ಲಿ. ಅಂದರೆ ನಿರ್ವಾತನದಲ್ಲಿ ಒಂದು ವಸ್ತುವಿನ ಭಾರ ಅತ್ಯಧಿಕವಾಗಿರ್ತದೆ ನಾವು ಕರಿತೀವಿ. ಹಾಗಾದ್ರೆ
ನೀರಿನಲ್ಲಿ ನೋಡಿರೋ ಸ್ನೇಹಿತರೆ ಕೆಲವೊಂದು ವಸ್ತುಗಳು ವೇಟ್ ಕಡಿಮೆ ಆಗಿಬಿಡ್ತಾವೆ. ನಾವು ಯಾವುದೇ ಒಂದು ಕಲ್ಲಾಗಿರ್ಬೋದು, ಏನಾದರೂ ಒಂದು ವಸ್ತು ನೀರಿನಲ್ಲಿ ಸ್ವಲ್ಪ ಆರಾಮಾಗಿ ಎತ್ತಬೋದು, ಬಟ್ ಅದೇ ನಾವು ಹೊರಗಡೆ ಬಂದರೆ ಎತ್ತದಾಗಲ್ಲ. ಬಟ್ ಹಾಗಾಗಿ ವಸ್ತುವಿನ ಭಾರ ಅತ್ಯಧಿಕವಾಗಿರೋದು ಎಲ್ಲಿರುತ್ತಪ್ಪ ಅಂದ್ರೆ ನಿರ್ವಾತದಲ್ಲಿ ಇರ್ತಂತೇಳಿ ಈಸ್ ರೈಟ್ ಆನ್ಸರ್ ಆಪ್ಷನ್ ಸಿ ಅಂತ ಹೇಳ್ತೀವಿ. ಮುಂದಿನ ಪ್ರಶ್ನೆ, ಸೂರ್ಯನ ಕಿರಣಗಳಿಂದ ಈ ವಿಟಮಿನ್ ದೊರೆಯುತ್ತದೆ. ಸೂರ್ಯನ ಕಿರಣಗಳಿಂದ ಈ ವಿಟಮಿನ್ ದೊರೆಯುತ್ತದೆ ಯಾವುದು? ಆಪ್ಷನ್ ಎ, ಬಿ, ಸಿ, ಡಿ. ಇಲ್ಲಿ 4 ವಿಟಮಿನ್ ಕೊಟ್ಟಿದ್ದಾನೆ. ನಾವು ಸೂರ್ಯನಿಂದ, ಅದರಲ್ಲೂ ನ್ಯಾಚುರಲಾಗಿ ಸೂರ್ಯನಿಂದ ನಾವು ಯಾವ ವಿಟಮಿನ್ ದೊರೆಯುತ್ತದೆ ಅಂದರೆ ಆಪ್ಷನ್ ಡಿ ಇದೆಯಲ್ಲ, ಇದು ರೈಟ್ ಆನ್ಸರ್ ಡಿ ವಿಟಮಿನ್. ಅಂದರೆ ಬೆಳಗಿನ ಹೊತ್ತದಲ್ಲಿರುವಂಥ ಒಂದು ಸೂರ್ಯನ ಕಿರಣಗಳಿಂದ ನಾವು ಆ ಒಂದು ವಿಟಮಿನ್ ಪಡಿತೀವಿ, ಅದು ವಿಟಮಿನ್ ಡಿ ಅಂತೇಳಿ ನಾವು ಕರಿತೀವಿ. ಇನ್ನು ವಿಟಮಿನ್ ಸಿ ಯಾವುದರಿಂದ ಪಡಿತೀವಿ ಅಂದರೆ ಸಿಟ್ರಸ್ ಹಣ್ಣುಗಳಿಂದ. ಅಂದರೆ ಹುಳಿ ಹಣ್ಣುಗಳು ಏನೇನಿರುತ್ತವಲ್ಲ, ನಿಂಬೆಹಣ್ಣು, ದ್ರಾಕ್ಷಿ, ಮೌಸಂಬಿ, ಕಿತ್ತಳೆ, ಇವೆಲ್ಲ ವಿಟಮಿನ್ ಸಿ ಆ ಹಣ್ಣುಗಳಿಂದ ನಾವು ಪಡಿತೀವಿ ಸ್ನೇಹಿತರೆ. ವಿಟಮಿನ್ ಎ ರಾತ್ರಿ ಗುರುಡುತನ ಆಗಬಾರ್ದು ನಾವು ಗೆಜರಿಕಾಯಿ ಆಗಿರ್ಬೋದು, ಹಾಲು ಆಗಿರ್ಬೋದು, ವಿಟಮಿನ್ ಎ ಅವುಗಳನ್ನು ಸೇವಿಸಿದಿಂದ ನಮಗೆ ಸಿಗುತ್ತದೆ. ಮುಂದಿನ ಪ್ರಶ್ನೆ, ಇವುಗಳಲ್ಲಿ ಭೌತಿಕ ಬದಲಾವಣೆ ಯಾವುದು? ಇವುಗಳಲ್ಲಿ ಭೌತಿಕ ಬದಲಾವಣೆ ಯಾವುದು? ಸ್ನೇಹಿತರೆ ಪ್ರಶ್ನೆಯನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಬದಲಾವಣೆಯಲ್ಲಿ ಒಂದು ಭೌತಿಕ ಬದಲಾವಣೆ, ಇನ್ನೊಂದು ರಾಸಾಯನಿಕ ಬದಲಾವಣೆ ಅಂತ 2 ಟೈಪ್ ಬರ್ತವೆ. ಬಟ್ ಭೌತಿಕ ಬದಲಾವಣೆ ಅಂದರೆ ನಾವು ಯಾವ ವಸ್ತು ಒಂದು ಬದಲಾಗಿರ್ತಲ್ಲ ಸ್ನೇಹಿತರೆ, ಆ ವಸ್ತುವನ್ನು ಮರಳಿ ಮೂಲ ಸ್ಥಿತಿಯಲ್ಲಿ ಪಡಿತಿದ್ದೇವೆ ಅಂದ್ರೆ ಅದನ್ನು ಭೌತಿಕ ಬದಲಾವಣೆ ಅಂತೇಳಿ ನಾವು ಕರಿತೀವಿ. ಇನ್ನು ರಾಸಾಯನಿಕ ಬದಲಾವಣೆ ಅಂದರೆ ಯಾವ ವಸ್ತುವನ್ನು ಬದಲಾವಣೆ ಆದ ನಂತರ ಮರಳಿ ಮೂಲ ವಸ್ತು ಪಡಿಲಿಕ್ಕಾಗಲ್ಲ, ಅದನ್ನು ರಾಸಾಯನಿಕ ಬದಲಾವಣೆ ಅಂತೀವಿ. ಈ ಭೌತ ಬದಲಾವಣೆಯಲ್ಲಿ ಹೊಸ ವಸ್ತು ಸೃಷ್ಟಿಯಾಗಲ್ಲ, ಬಟ್ ರಾಸಾಯನಿಕ ಬದಲಾವಣೆಯಲ್ಲಿ ಒಂದು ಹೊಸ ವಸ್ತು ಉತ್ಪತ್ತಿ ಆಗ್ತದೆ ಸ್ನೇಹಿತರೆ. ಹೀಗಾಗಿ ಭೌತಿಕ ಬದಲಾವಣೆ ಮತ್ತು ರಾಸಾಯನಿಕ ಬದಲಾವಣೆ 2 ಇದೆ ಸ್ನೇಹಿತರೆ. ಹಾಗಾಗಿ ಕೊಟ್ಟಿರುವ ಆಪ್ಷನಲ್ಲಿ ಸರಿ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ಸಿ ಇದೆಯಲ್ಲ, ನೀರು ಬರ್ಪಾಗುವುದು. ಅಂದರೆ ನೀರು ಮಂಜುಗಡ್ಡೆಯಾಗುವುದಾಗಿದೆ. ಯಾಕಂದರೆ ಸ್ನೇಹಿತರೆ ಇದನ್ನು ಭೌತಿಕ ಬದಲಾವಣೆ ಯಾಕೆ ಅಂತೀವಪ್ಪ ಅಂದ್ರೆ ಈ ನೀರನ್ನು ನಾವು ಫ್ರಿಜ್ನಲ್ಲಿ ಇಟ್ಟೇವಪ್ಪ ಅಂದ್ರೆ ಅದು ಐಸಾಗಿ ಮಂಜುಗಡ್ಡೆ ಬರ್ಪಾಗ್ತದೆ ಸ್ನೇಹಿತರೆ. ಅದನ್ನೇ ನಾವು ಮರಳಿ ಬಿಸಿಲಿನಲ್ಲಿ ತಂದಿಟ್ಟರೆ ಮತ್ತೆ ಮಂಜುಗಡ್ಡೆ ಏನಂತ ನೀರಾಗ್ತದೆ. ಹೀಗಾಗಿ ಮೂಲ ವಸ್ತುವನ್ನು ಮರಳಿ ಪಡಿತೀವಿ ಅಂದ್ರೆ ಅದು ಭೌತಿಕ ಬದಲಾವಣೆ. ಬಟ್ ಇಲ್ಲಿ ಉದಾಹರಣೆ ನೋಡ್ರಿ, ಆಪ್ಷನ್ ಎ ಇದೆ ಮೊಟ್ಟೆಯನ್ನು ಬೇಯಿಸುವುದು. ಈ ಮೊಟ್ಟೆ ಇರ್ತಲ್ಲ ಅದನ್ನು ಬೇಯಿಸಿದ್ವಿ ಅಂದರೆ ನಾವು ಬಾಯ್ಲ್ಡ್ ಎಗ್ ಸಿಗುತ್ತೆ ನಮಗೆ. ಹೊಳ್ಳಿ ನಾವು ಮರಳಿ ಮೊದಲಿನ ಹಾಗೆ ಮೊಟ್ಟೆಯನ್ನು ಪಡಿಲಿಕ್ಕಾಗಲ್ಲ. ಹೀಗಾಗಿ ಇದನ್ನು ರಾಸಾಯನಿಕ ಬದಲಾವಣೆ ಆಗಿದೆ. ಇನ್ನು ಹಾಲು ಹುಳಿ ಆಗೋದು, ಒಂದು ಸಲ ಹಾಲು ಹುಳಿ ಆಯ್ತಂದ್ರೆ ಮರಳಿ ಹಾಲು ಪಡಿಲಿಕ್ಕಾಗಲ್ಲ. ಇದು ಕೂಡ ಯಾವ ಬದಲಾವಣೆ? ರಾಸಾಯನಿಕ ಬದಲಾವಣೆ. ಇನ್ನು ಮೇಣಬತ್ತಿ ಉರಿಯೋದು ಕೂಡ ಒಂದು ರಾಸಾಯನಿಕ ಬದಲಾವಣೆ ಅಂತೇಳಿ ನಾವು ಕರಿತೇವೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ಕಬ್ಬಿಣ ಅಂಶದ ಕೊರತೆಯಿಂದ ಮನುಷ್ಯನಲ್ಲಿ ಈ ಕೆಳಗಿನ ನ್ಯೂನ್ಯತೆಗಳು ಉಂಟಾಗುತ್ತವೆ. ಅಂದರೆ ಕಬ್ಬಿಣದ ಅಂಶ ನಮ್ಮ ದೇಹದಲ್ಲಿ ಏನಾದರೂ ಕೊರತೆ ಆಯ್ತಂದ್ರೆ ಯಾವ ರೋಗ ಬರ್ತದೆ ನಮಗೆ ಹತ್ತಿರ? ಒಂದು 4 ರೋಗಗಳು ಕೊಟ್ಟಿದ್ದಾನೆ. ಯಾವುದಪ್ಪ ಇದರಲ್ಲಿ ಸರಿ ಉತ್ತರ ಅಂದರೆ ಆಪ್ಷನ್ ಬಿ ಇದೆಯಲ್ಲ, ಅನೀಮಿಯಾ ರೋಗ. ನಮ್ಮ ದೇಹದಲ್ಲಿ ಕಬ್ಬಿಣದ ಅಂಶ, ಕೆಂಪು ರಕ್ತ ಕಣದಲ್ಲಿ ಕಬ್ಬಿಣದ ಅಂಶ ಏನಿರುತ್ತೆ ಹಿಮೋಗ್ಲೋಬಿನಲ್ಲಿ ಜಾಸ್ತಿ ಇರುತ್ತೆ. ಒಂದು ವೇಳೆ ಈ ಅಂಶ ನಮಗೆ ಕಡಿಮೆ ಆದರೆ ನಮಗೆ ಅನೀಮಿಯಾ ರೋಗ ಬರ್ತದೆ ನಾವು ಹೇಳ್ತೇವೆ ಸ್ನೇಹಿತರೆ. ಇನ್ನು ಆಪ್ಷನ್ ಸಿ ಇದೆಯಲ್ಲ, ಲುಕೇಮಿಯಾ. ಇದು ಬಿಳಿ ರಕ್ತ ಕಣಗಳು ಏನಾದರೂ ಹೆಚ್ಚಾದರೆ ನಮ್ಮಲ್ಲಿ ಲುಕೇಮಿಯಾ ರೋಗ ಬರ್ತದೆ ಸ್ನೇಹಿತರೆ. ಇನ್ನು ರಾತ್ರಿ ಗುಡುತ ನಿಮಗೆಲ್ಲ ಗೊತ್ತಿದೆ, ವಿಟಮಿನ್ ಎ ಕೊರತೆಯಿಂದ. ಆಪ್ಷನ್ ಡಿ ರಿಕೆಟ್ಸ್, ವಿಟಮಿನ್ ಡಿ ಕೊರತೆಯಿಂದ ಈ ರೋಗ ಬರುತ್ತದೆ. ಮುಂದಿನ ಪ್ರಶ್ನೆ, ತಾಯಿ ಹಾಲಿನಲ್ಲಿ ಸಕ್ಕರೆ ಈ ಕೆಳಗಿನ ರೂಪದಲ್ಲಿ ಇರುತ್ತದೆ. ಅಂದರೆ ತಾಯಿ ಎದೆ ಹಾಲಿರುತ್ತಲ್ಲ ಸ್ನೇಹಿತರೆ, ಅಲ್ಲಿರುವಂಥ ಒಂದು ಸಕ್ಕರೆ ಯಾವ ರೂಪದಲ್ಲಿ ನಮಗೆ ಸಿಗುತ್ತದೆ ಒಂದು ಪ್ರಶ್ನೆ ಕೇಳಿದಾನೆ ಸ್ನೇಹಿತರೆ. ಯಾವುದಪ್ಪ ಇದರಲ್ಲಿ ಸರಿ ಉತ್ತರ ಅಂದ್ರೆ ಯಾವುದಪ್ಪ ಸರಿ ಉತ್ತರ ಅಂದ್ರೆ ಆಪ್ಷನ್ ಡಿ ಇದೆಯಲ್ಲ, ಲ್ಯಾಕ್ಟೋಸ್. ಲ್ಯಾಕ್ಟೋಸ್ ರೂಪದಲ್ಲಿ ತಾಯಿ ಎದೆ ಹಾಲಿನಲ್ಲಿರುವಂಥ ಒಂದು ಸಕ್ಕರೆ ಅಂಶವನ್ನು ಲ್ಯಾಕ್ಟೋಸ್ ಅಂತೇಳಿ ನಾವು ಕರಿತೇವೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ನಕ್ಷತ್ರಗಳು ರಾತ್ರಿಯಲ್ಲಿ ಹೊಳೆಯಲು ಕಾರಣ. ನಕ್ಷತ್ರಗಳು ರಾತ್ರಿಯಲ್ಲಿ ಹೊಳಿಲಿಕ್ಕೆ ಏನಪ್ಪ ಕಾರಣ ಅಂತೇಳಿ ಒಂದು 4 ಆಪ್ಷನ್ ಇದೆ. ಪ್ರತಿಫಲನೋ, ವಕ್ರೀಭವನೋ, ವಕ್ರ ಯೋಜನೋ, ಹೊರಸೂಸುವ ಬೆಳಕಿಂದಾಗಿ ಒಂದು 4 ಆಪ್ಷನ್ ಕೊಟ್ಟಿದ್ದಾನೆ. ಸರಿ ಉತ್ತರ ಆಪ್ಷನ್ ಬಿ ಇದೆಯಲ್ಲ, ಬೆಳಕಿನ ವಕ್ರೀಭವನ ರೈಟ್ ಆನ್ಸರ್. ಈ ಬೆಳಕಿನ ವಕ್ರೀಭವನದಿಂದ
ನಕ್ಷತ್ರಗಳು ರಾತ್ರಿಯಲ್ಲಿ ಹೊಳಿಲಿಕ್ಕೆ ನಾವು ಕಾರಣ ಹೇಳ್ತೇವೆ ಸ್ನೇಹಿತರೆ, ಬೆಳಕಿನ ವಕ್ರೀಭವನ. ಮುಂದಿನ ಪ್ರಶ್ನೆ, ಸ್ಟೇನ್ಲೆಸ್ ಸ್ಟೀಲನ್ನು ಯಾವ 2 ಲೋಹಗಳನ್ನು ಸೇರಿಸಿ ತಯಾರಿಸಲಾಗುತ್ತದೆ? ಸ್ಟೇನ್ಲೆಸ್ ಸ್ಟೀಲ್ ಅಂತ ಬರ್ತದೆ, ಅದನ್ನು ಯಾವ 2 ಲೋಹದಿಂದ ತಯಾರಿಸ್ತಾರೆ ಅಂತೇಳಿ ಕ್ವಶನ್ ಕೇಳಿದಾನೆ ಸ್ನೇಹಿತರೆ. 4 ಆಪ್ಷನ್ ಕೊಟ್ಟಿದ್ದಾನೆ. ಸರಿ ಉತ್ತರ ಯಾವುದಂದ್ರೆ ಕ್ರೋಮಿಯಂ ಮತ್ತು ಕಬ್ಬಿಣ. ಆಪ್ಷನ್ ಸಿ ಇದೆಲ್ಲ, ಕ್ರೋಮಿಯಂ ಪ್ಲಸ್ ಕಬ್ಬಿಣವನ್ನು ಸೇರಿಸಿ ಈ ಸ್ಟೇನ್ಲೆಸ್ ಸ್ಟೀಲನ್ನು ನಾವು ತಯಾರು ಮಾಡ್ತೇವೆ ಅಂತ ಹೇಳ್ತೇವೆ ಸ್ನೇಹಿತರೆ. ಇಂದಿನ ಹಲವಾರು ಪಾತ್ರೆಗಳೆಲ್ಲ ಸ್ಟೇನ್ಲೆಸ್ ಸ್ಟೀಲ್ ಇದೆ, ನಾವು ಸ್ಟೇನ್ಲೆಸ್ ಸ್ಟೀಲನ್ನು ಬಳಸ್ತೀವಿ. ಮುಂದಿನ ಪ್ರಶ್ನೆ, ರೇಡಿಯೋ ವಿಕಿರಣವನ್ನು ಕಂಡು ಹಿಡಿದವರು ಯಾರು? ರೇಡಿಯೋ ವಿಕಿರಣವನ್ನು ಕಂಡು ಹಿಡಿದವರು ಯಾರತ್ತ ಒಂದು ಪ್ರಶ್ನೆ ಕೇಳಿದ್ದಾನೆ. ಯಾರಂದ್ರೆ ಆಪ್ಷನ್ ಎ ಇದೆಲ್ಲ, ಹೆನ್ರಿ ಬೆಕ್ವೆರಲ್. ಹೆನ್ರಿ ಬೆಕ್ವೆರಲ್ ಅವರು ರೇಡಿಯೋ ಆಕ್ಟಿವಿಟಿ ಅಥವಾ ರೇಡಿಯೋ ವಿಕಿರಣವನ್ನು ಕಂಡು ಹಿಡಿದಂಥ ಒಬ್ಬ ವ್ಯಕ್ತಿ ಹೆನ್ರಿ ಬೆಕ್ವೆರಲ್ ಅವರು. ಇನ್ನು ರೂದರ್ಫೋರ್ಡ್ ಇದಾರಲ್ಲ, ಇವರು ಪರಮಾಣು ಮಾದರಿಯಲ್ಲಿ ಬರ್ತಾರೆ ಸ್ನೇಹಿತರೆ. ಪ್ರೋಟಾನನ್ನು ಕಂಡುಹಿಡಿದಾರೆ. ಜೆ ಥಾಮ್ಸನ್ ಏನು ಕಂಡಿದ್ದಾರೆ ಸ್ನೇಹಿತರೆ? ಎಲೆಕ್ಟ್ರಾನ್ ಕಂಡುಹಿಡಿದವರು. ಮೇಡಮ್ ಕ್ಯೂರಿ ಅವರು ಕೂಡ ಇವರು ಭೌತಶಾಸ್ತ್ರದಲ್ಲಿ ಕೊಡುಗೆ, ಇವರಿಗೂ ಕೂಡ ನೊಬೆಲ್ ಪ್ರಶಸ್ತಿಯನ್ನು ಕೊಡಲಾಗಿದೆ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದನ್ನು ವೈಟ್ ವಿಟ್ರಿಯಾಲ್ ಎಂದು ಕರೆಯಲಾಗುತ್ತದೆ? ಈ ಕೆಳಗಿನಲ್ಲಿ ಯಾವುದನ್ನು ವೈಟ್ ವಿಟ್ರಿಯಾಲ್ ಎಂದು ಕರೆಯಲಾಗುತ್ತದೆ? ಯಾವುದು ಸರಿ ಉತ್ತರ ಅಂದ್ರೆ ಆಪ್ಷನ್ ಎ ಇದೆಯಲ್ಲ, ಸತು ಸಲ್ಫೇಟ್. ಆಪ್ಷನ್ ಎ ಸತು ಸಲ್ಫೇಟ್ ಏನಿದೆಲ್ಲ, ಜಿಂಕ್ ಸಲ್ಫೇಟ್ ಅಂತ ಏನು ಕರಿತೀವಲ್ಲ ಇಂಗ್ಲೀಷ್ನಲ್ಲಿ ಜಿಂಕ್. ಸತುಗೆ ಏನಂತಾರೆ ZnC, ಜಿಂಕ್ ಪ್ಲಸ್ ಸಲ್ಫೇಟ್. ಇದನ್ನು ನಾವು ವೈಟ್ ವಿಟ್ರಿಯಲ್ ಅಂತೇಳಿ ಕರೆಯಲಾಗುತ್ತದೆ. ಮುಂದಿನ ಪ್ರಶ್ನೆ, ಹೃದಯಾಘಾತವು ಡ್ಯಾಶ್ನಿಂದ ಉಂಟಾಗುತ್ತದೆ? ಹೃದಯಾಘಾತವು ಡ್ಯಾಶ್ನಿಂದ ಉಂಟಾಗುತ್ತದೆ. ಸ್ನೇಹಿತರೆ, ಕೆಲವೊಂದು ಪ್ರಶ್ನೆಗಳಲ್ಲಿ ಆಪ್ಷನ್ ಬೇರೆ ಬೇರೆ ಕೊಟ್ಟಿರ್ತಾನೆ, ಬಟ್ ಇಲ್ಲಿ ಕೊಟ್ಟಿರೋ ಒಂದು ಆಪ್ಷನ್ ಪ್ರಕಾರ ಯಾವುದಪ್ಪ ಅಂದ್ರೆ ಆಪ್ಷನ್ ಸಿ ಇದೆಯಲ್ಲ, ಹೃದಯಕ್ಕೆ ರಕ್ತ ಪೂರೈಕೆಯ ಕೊರತೆಯಿಂದ. ಅಂದರೆ ಹೃದಯಕ್ಕೆ ಏನು ರಕ್ತ ಹೋಗ್ಬೇಕಲ್ಲ, ಆ ರಕ್ತ ಹೋಗೋದ ನಿಂತರಿಂದ ಹೃದಯ ಆಗತ್ತೆ ಅಥವಾ ಹಾರ್ಟ್ ಅಟ್ಯಾಕ್ ಆಗ್ತದೆ ನಾವು ಹೇಳ್ತೇವೆ ಸ್ನೇಹಿತರೆ. ಇನ್ನೊಂದು ಕೆಲವೊಂದು ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದ್ರಿಂದ, ಅದು ಕೂಡ ಸರಿ, ಬಟ್ ಆಪ್ಷನ್ ಅದು ಬರ್ತಂದರೆ ಅದು ರೈಟ್ ಆಗುತ್ತೆ. ಕೊಲೆಸ್ಟ್ರಾಲ್ ಅದು ಬೇರೆ ಬೇರೆ ಆಪ್ಷನ್ ಕೊಟ್ಟಿರ್ತಾರೆ, ಬಟ್ ಇಲ್ಲಿ ಹೃದಯಕ್ಕೆ ರಕ್ತ ಪೂರೈಕೆ ನಿಲ್ತಪ್ಪ ಅಂದ್ರೆ ಅದು ಹೃದಯಾಘಾತ ಆಗುತ್ತದೆ. ಮುಂದಿನ ಪ್ರಶ್ನೆ, ಸೋಮಾಟೋಟ್ರೋಪಿನ್ ಎಂಬುದು ಡ್ಯಾಶ್ನ ಮತ್ತೊಂದು ಹೆಸರು? ಸೋಮಾಟೋಟ್ರೋಪಿನ್ ಎಂಬುದು ಡ್ಯಾಶ್ನ ಮತ್ತೊಂದು ಹೆಸರು. 4 ಆಪ್ಷನ್ ಕೊಟ್ಟಿದ್ದಾನೆ. ಸರಿ ಉತ್ತರ ಆಪ್ಷನ್ ಎ ಇದೆಯಲ್ಲ, ಬೆಳವಣಿಗೆಯ ಹಾರ್ಮೋನ್ ಅಂತ ಕರೀತಾರೆ ಇದನ್ನು. ಯಾವುದನ್ನು? ಸೋಮಾಟೋಟ್ರೋಪಿನನ್ನು ಬೆಳವಣಿಗೆಯ ಹಾರ್ಮೋನ್. ನಾವು ಈಗಾಗಲೇ ಬೆಳವಣಿಗೆ ಹಾರ್ಮೋನ್ ಇನ್ನೊಂದು ಕರಿತೀವಿ, ಯಾವುದು ಸ್ನೇಹಿತರೆ? ಪಿಟ್ಯೂಟರಿ ಗ್ರಂಥಿ. ಈ ಪಿಟ್ಯೂಟರಿ ಗ್ರಂಥಿ ಅದಕ್ಕೆ ಬೆಳವಣಿಗೆ ಹಾರ್ಮೋನ್ ಅಂತ ಕರಿತೀವಿ. ಯಾಕೆ? ಅದು ಜಾಸ್ತಿ ಸ್ರವಿಸ್ತಂದ್ರೆ ಮನುಷ್ಯ ಎತ್ತರವಾಗಿ ಬೆಳೀತಾನೆ, ಕಡಿಮೆ ಸ್ರವಿಸ್ತಂದ್ರೆ ಕುಬ್ಜನಾಗಿ ಬೆಳೀತಾನೆ. ಅದು ಕೂಡ ಒಂದು ಬೆಳವಣಿಗೆ ಹಾರ್ಮೋನು. ಅದೇ ರೀತಿ ಸೋಮಾಟೋಟ್ರೋಪಿನ್ ಕೂಡ ಒಂದು ಬೆಳವಣಿಗೆ ಹಾರ್ಮೋನು. ಮುಂದಿನ ಪ್ರಶ್ನೆ, ಹಾಲಿನಲ್ಲಿ ಕಂಡುಬರುವ ಮುಖ್ಯ ಪ್ರೋಟೀನ್. ಹಾಲಿನಲ್ಲಿ ಕಂಡುಬರುವಂಥ ಒಂದು ಮುಖ್ಯವಾದ ಪ್ರೋಟೀನ್ ಅಂಶ ಯಾವುದಂದ್ರೆ ಸರಿ ಉತ್ತರ ಆಪ್ಷನ್ ಸಿ ಇದೆಯಲ್ಲ, ಕ್ಯಾಸಿನ್. ಈ ಕ್ಯಾಸಿನ್ ಅಂತ ಏನು ಕರಿತೀವಲ್ಲ, ಹಾಲಿನಲ್ಲಿ ಕಂಡುಬರುವಂಥ ಮುಖ್ಯವಾದ ಒಂದು ಪ್ರೋಟೀನ್ ಅಂತ ನಾವು ಕರಿತೀವಿ. ಇನ್ನು ಮುಂದಿನ ಪ್ರಶ್ನೆ, ಅಲ್ವಿಯೋಲಿಗಳು ಡ್ಯಾಶ್ ಒಳಗೆ ಬಲೂನಿನಂತಹ ರಚನೆಗಳಾಗಿವೆ. ಅಲ್ವಿಯೋಲಿಗಳು ಎಲ್ಲಿ ಕಂಡು ಬರ್ತಾವೆ ಅಂತ ಕೇಳ್ತಾನೆ ಸ್ನೇಹಿತರೆ. ಯಾವ ರೀತಿ ಇದೆ ರಚನೆ ಅಂದರೆ ಬಲೂನ್ ಇದೆಯಲ್ಲ ಆ ರೀತಿ ಕಂಡು ಬರ್ತಾವೆ. ಇದು ದೇಹದ ಯಾವ ಅಂಗದಲ್ಲಿ ಕಂಡು ಬರ್ತವೆ ಅನ್ನೋ ಪ್ರಶ್ನೆ ಕೇಳಿದ್ದಾನೆ. ಸರಿ ಉತ್ತರ ಆಪ್ಷನ್ ಬಿ ಇದೆಯಲ್ಲ, ಶ್ವಾಸಕೋಶಗಳು. ಶ್ವಾಸಕೋಶದೊಳಗೆ ಚೀಲಗಳಿದ್ದಂತೆ ಯಾವುದು ಬಲೂನಿನಾಗಿ ಕೆಲಸ ಮಾಡ್ತವೆ, ಯಾವುದು ಅಲ್ವಿಯೋಲಿಗಳಂತ ನಾವು ಕರಿತೀವಿ. ಮುಂದಿನ ಪ್ರಶ್ನೆ, ಭಾರೀ ವ್ಯಾಯಾಮದ ಸಮಯದಲ್ಲಿ ಡ್ಯಾಶ್ ಸಂಗ್ರಹವಾಗುವುದರಿಂದ ನಮಗೆ ಕಾಲುಗಳಲ್ಲಿ ಸೆಳೆತ ಉಂಟಾಗುತ್ತದೆ. ಅಂದರೆ ನಾವು ಭಾಳಷ್ಟು ವ್ಯಾಯಾಮ, ಕಸರತ್ತು, ಎಕ್ಸರ್ಸೈಸ್ ಮಾಡಿದ ನಂತರ ನಮ್ಮ ಕಾಲುಗಳಲ್ಲಿ ಯಾವ ಒಂದು ಅಂಶ ಸಂಗ್ರಹ ಆದ ನಂತರ ನಮ್ಮ ಕಾಲು ನೋವು ಅಲಕ್ಕೆ ಏನಾಗ್ತಪ್ಪ ಅಂತ ಒಂದು ಪ್ರಶ್ನೆ ಕೇಳಿದ್ದಾನೆ. ಯಾವುದಪ್ಪ ಅಂದ್ರೆ ಅದು ಆಪ್ಷನ್ ಸಿ ಇದೆಯಲ್ಲ, ಲ್ಯಾಕ್ಟಿಕ್ ಆಮ್ಲ. ಈ ಲ್ಯಾಕ್ಟಿಕ್ ಆಮ್ಲ ಏನಿದೆಯಲ್ಲ, ಲ್ಯಾಕ್ಟಿಕ್ ಆಸಿಡ್ ಅಂತ ಕರಿತೀವಲ್ಲ, ಇದು ನಮ್ಮ ಒಂದು ಕಾಲುಗಳಲ್ಲಿ ಏನಾದರೂ ಸಂಗ್ರಹವಾಯಿತಪ್ಪ ಅಂದ್ರೆ ಯಾವಾಗ ಬರ್ತದೆ ಅಂದ್ರೆ ನಾವು ಜಾಸ್ತಿ ಮಾಡಿದೆವು ಅಂದ್ರೆ, ಅದು ರನ್ನಿಂಗ್ ಆಗಿರ್ಬೋದು, ವಾಕಿಂಗ್ ಆಗಿರ್ಬೋದು, ಜಾಸ್ತಿ ಮಾಡಿದ್ರೆ ಈ ಆ್ಯಸಿಡ್ ಸಂಗ್ರಹ ಆಗ್ತದೆ.
ಆವಾಗ ನಮಗೆ ಕಾಲುಗಳು ಸೆಳೆಯತ್ತಂದ್ರೆ ನೋವು ಆಗಕ್ಕೆ ಪ್ರಾರಂಭ ಆಗ್ತದೆ. ಯಾವುದು ರೀಸನ್ ಅಂದ್ರೆ ಲ್ಯಾಕ್ಟಿಕ್ ಆಮ್ಲ ಅಂತೇಳಿ ಕರಿತೀವಿ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಕಿಣ್ವಗಳು ರಕ್ತ ಹೆಪ್ಪುಗಟ್ಟುವಿಕೆಗೆ ಸಹಾಯ ಮಾಡುತ್ತವೆ? ಈ ಕೆಳಗಿನ ಯಾವ ಕಿಣ್ವಗಳು ರಕ್ತ ಹೆಪ್ಪುಗಟ್ಟುವಿಕೆಗೆ ಸಹಾಯ ಮಾಡುತ್ತವೆ? ಯಾವುದು ಸರಿ ಉತ್ತರ ಇದ್ರ ಕೊಟ್ಟದಲ್ಲಿ ಅಂದರೆ ಆಪ್ಷನ್ ಡಿ ಇದೆಯಲ್ಲ, ಪ್ರೋಥ್ರೋಂಬಿನ್. ಪ್ರೋಥ್ರೋಂಬಿನ್ ಏನಿದೆಯಲ್ಲ ಈ ಕಿಣ್ವ ನಮ್ಮ ಬ್ಲಡ್ ಕ್ಲಾಟಿಂಗ್ ಅಂದರೆ ರಕ್ತ ಹೆಪ್ಪುಗಟ್ಟಲಿಕ್ಕೆ ಸಹಾಯ ಮಾಡುವಂಥ ಒಂದು ಕಿಣ್ವವಾಗಿದೆ. ಇನ್ನು ರಕ್ತ ಹೆಪ್ಪುಗಟ್ಟು ಮಾಡುವ ರಕ್ತದ ಕಣ ಯಾವುದಂದ್ರೆ ಅದು ರಕ್ತದ ಕಿರುತಟ್ಟೆಗಳು ಅಥವಾ ಪ್ಲೇಟ್ಲೆಟ್ಸ್ ಅಂತ ಕರಿತೀವಿ. ಅದು ರಕ್ತ ಹೆಪ್ಪುಗಟ್ಟುವಿಕೆಗೆ ಸಹಾಯ ಮಾಡುವಂಥ ಒಂದು ಅಂಶವಾಗಿದೆ. ಹಾಗಾದರೆ ರಕ್ತ ಹೆಪ್ಪುಗಟ್ಟುವಿಕೆ ಯಾವ ವಿಟಮಿನ್ ಕೊರತೆ ಅಂದರೆ ವಿಟಮಿನ್ ಕೆ ಕೊರತೆಯಿಂದ ಇದು ಉಂಟಾಗ್ತದೆ ಸ್ನೇಹಿತರೆ. ಒಂದು ವೇಳೆ ನಮಗೆ ರಕ್ತ ಹೆಪ್ಪುಗಟ್ಟುವಿಕೆ ವಿಫಲವಾಯ್ತಂದ್ರೆ ಆ ಬರುವಂಥ ರೋಗವನ್ನು ನಾವು ಏನಂತ ಕರಿತೀವಿ? ಹಿಮೋಫಿಲಿಯಾ. ಹಿಮೋಫಿಲಿಯಾ ರೋಗ ಅಂದ್ರೆ ರಕ್ತ ಹೆಪ್ಪುಗಟ್ಟುವಿಕೆ ವಿಫಲವಾಗೋದನ್ನು ಹಿಮೋಫಿಲಿಯಾ ರೋಗ ಎಂದು ಕರೆಯುತ್ತಾರೆ. ಇನ್ನು ಟೇಬಲ್ ಸಕ್ಕರೆ ಯಾವ ರೀತಿಯ ಸಕ್ಕರೆಯಾಗಿದೆ? ಟೇಬಲ್ ಸಕ್ಕರೆ ಯಾವ ರೀತಿಯ ಒಂದು ಸಕ್ಕರೆಯಾಗಿದೆ ಅಂತ ಕರೀತಾರೆ ಸ್ನೇಹಿತರೆ? ಟೇಬಲ್ ಶುಗರನ್ನು ಸರಿ ಉತ್ತರ ಆಪ್ಷನ್ ಸಿ ಇದೆಯಲ್ಲ, ಸುಕ್ರೋಸ್. ಸುಕ್ರೋಸ್ ಇದನ್ನು ಟೇಬಲ್ ಶುಗರ್ ಅಂತೇಳಿ ನಾವು ಕರಿತೀವಿ, ಟೇಬಲ್ ಸಕ್ಕರೆ ಅಂತೇಳಿ. ಇನ್ನು ಆಪ್ಷನ್ ಎ ಇದೆಯಲ್ಲ, ಫ್ರಕ್ಟೋಸ್. ಇದು ಹಣ್ಣುಗಳಲ್ಲಿ ಕಂಡು ಬರುವಂಥ ಒಂದು ಶುಗರನ್ನು ಫ್ರಕ್ಟೋಸ್ ಅಂತ ಕರಿತೀವಿ. ಇನ್ನು ಹಾಲಿನಲ್ಲಿ ಗ್ಯಾಲಕೋಸ್ಟ್ ಅಂತ ನಾವು ಕರಿತೇವೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ಹೆಪಟೈಟಿಸ್ನಿಂದ ಉಂಟಾಗುತ್ತದೆ ಅಂದರೆ ಹೆಪಟೈಟಿಸ್ ರೋಗ ಯಾವುದರಿಂದ ಬರ್ತದೆ ಒಂದು ಪ್ರಶ್ನೆ ಕೇಳಿದ್ದಾನೆ. ಪರಾವಲಂಬಿದಿಂದನೋ, ಬ್ಯಾಕ್ಟೀರಿಯಾದಿಂದನೋ, ಶಿಲೀಂಧ್ರದಿಂದನೋ, ವೈರಸ್ದಿಂದನೋ ಅಂತ ಕೇಳಿದ್ದಾನೆ. ಯಾವ್ದು ಆನ್ಸರ್ ಅಂದ್ರೆ ಆಪ್ಷನ್ ಡಿ ಇದೆಯಲ್ಲ, ವೈರಸ್. ಇದು ಹೈಪಟೈಟಿಸ್ ಬಿ ಅನ್ನೋ ವೈರಸ್ದಿಂದ ಈ ಹೈಪಟೈಟಿಸ್ ರೋಗ ಬರ್ತದೆ. ಇದು ಮತ್ತಂದ್ರೆ ದೇಹದ ಯಾವ ಭಾಗ ಹಾನಿ ಮಾಡ್ತಪ್ಪ ಅಂದ್ರೆ ಯಕೃತ ಅಥವಾ ಲಿವರ್ ಅದನ್ನು ಕರಿತೀವಿ ಸ್ನೇಹಿತರೆ. ಅಲ್ಲಿ ಹಾಳು ಮಾಡ್ತದೆ ಯಾವುದು ವೈರಸ್ನಿಂದ ಬರುವಂಥ ಹೈಪಟೈಟಿಸ್ ರೋಗ. ಮುಂದಿನ ಪ್ರಶ್ನೆ, ಯಾವ ವೈದ್ಯಕೀಯ ಸ್ಥಿತಿಯಲ್ಲಿ ಕಣ್ಣಿನ ದೃಷ್ಟಿ ನರವು ಹಾನಿಗೊಳಗಾಗುತ್ತದೆ ಮತ್ತು ಕಾಲಾನಂತರದ ಸ್ಥಿತಿಯು ಹದಗೆಡುತ್ತದೆ? ಅಂದರೆ ಒಂದು ಯಾವ ಚಿಕಿತ್ಸೆ ಮಾಡಿದಾಗ ನಮ್ಮ ಕಣ್ಣಿನ ದೃಷ್ಟಿ ಏನು ನರ ಇರುತ್ತಲ್ಲ ಅದು ಹಾಳಾಗ್ತದೆ, ಮುಂದೆ ಬರಬರ್ತ ಕಾಲ ಅಂತ ಪೂರ್ತಿ ಹದಗೆಟ್ಟು ಹೋಗ್ತದೆ ಕೇಳ್ತಾನೆ ಸ್ನೇಹಿತರೆ. ಯಾವುದಿದಾಗ ಯಾವ ಕಾಯಿಲೆ ಬಂದಾಗ ಅಂದ್ರೆ ಅದು ಆಪ್ಷನ್ ಬಿ ಇದೆಯಲ್ಲ, ಗ್ಲಾಕೋಮಾ. ಈ ಗ್ಲಾಕೋಮಾ ಅನ್ನೋ ರೋಗ ಬತ್ತಪ್ಪ ಅಂದ್ರೆ ಯಾವ ಭಾಗಕ್ಕೆ ಕಣ್ಣಿನಾಗ ದೃಷ್ಟಿ ದೋಷ ಹೋಗ್ತದೆ, ಬಟ್ ಹಂತವಾಗಿ ಮತ್ತೆಷ್ಟು ಹಾಳಾಗ್ತದೆ ಅಂತ ಹೇಳ್ತೀವಿ ಗ್ಲಾಕೋಮಾ ರೋಗದಿಂದ. ಸ್ನೇಹಿತರೆ, ಇವು ವಿವಿಧ ಪರೀಕ್ಷೆಗಳಲ್ಲಿ ಕೇಳಿದಂಥ ವಿಜ್ಞಾನದ ಮೇಲೆ ಕೇಳುವಂಥ ಪ್ರಮುಖ ಪ್ರಶ್ನೆಗಳು. ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ, ಇನ್ನೂ ಹೆಚ್ಚಿನ ವಿಡಿಯೋಗೆ ನಮಗೆ ಪ್ರೋತ್ಸಾಹ ನೀಡಿ.